ಆರ್ಥಿಕತೆಗೆ ಹೊಡೆತ ಕೊಡ್ತಾ ಇದೆ ಇರಾನ್. ಆರ್ಥಿಕ ಯುದ್ಧ, ಸೌದಿ, ಕತಾರ್ ಮೇಲೆ ಇರಾನ್ ದಾಳಿಯನ್ನ ಮಾಡಿದೆ. ಆರ್ಥಿಕ ಯುದ್ಧವನ್ನ ಸಾರೋದಕ್ಕೆ ಮುಂದಾಗ್ತಾ ಇದೆ ಇರಾನ್. ಯುಎಇ ಟಾರ್ಗೆಟ್ ಅಮೆರಿಕ ಆರ್ಥಿಕ ವ್ಯವಸ್ಥೆಗೆ ಹೊಡೆತ ಬಿದ್ದಿದೆ. ಅಮೆರಿಕಾದಲ್ಲಿ ದುಬೈ ಹೂಡಿಕೆ ಹೆಚ್ಚಾಗಿದೆ. ಟ್ರಂಪ್ಗೆ ಪಾಠವನ್ನ ಕಲಿಸಬೇಕು ಅಂತ 22 ದಿನಗಳಲ್ಲಿ ಯುಎಇ ಮೇಲೆ 1714 ಡ್ರೋನ್ಗಳ ದಾಳಿಯನ್ನು ಮಾಡಲಾಗಿದೆ. 334 ಬ್ಯಾಲಿಸ್ಟಿಕ್ ಕ್ಷಿಪಣಿ ಮತ್ತು 13 ಕ್ರೂಸ್ ಕ್ಷಿಪಣಿಗಳ ದಾಳಿಯನ್ನು ಮಾಡಲಾಗಿದೆ. ಅಮೆರಿಕ ಹೊಡೆತ ನೀಡೋದಕ್ಕೆ ಯುಎಇಗೆ ಇರಾನ್ ಬಾಂಬ್ ಅನ್ನ ಹಾಕಿರುವಂತದ್ದು. ಈಗ ಆಲ್ರೆಡಿ ಅಮೆರಿಕ ತುಂಬಾ ಲಾಸ್ ಅಲ್ಲಿ ನಡೀತಾ ಇದೆ, ಸಾಲವನ್ನ ಕೂಡ ಮಾಡ್ಕೊಂಡಿರುವಂತದ್ದು. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ಒಂದು ಉದ್ದಟತನ ಅಥವಾ ಹುಚ್ಚುತನ ಸ್ಟಾಪ್ ಆಗ್ತಾ ಇಲ್ಲ. ಇಷ್ಟೆಲ್ಲ ಇದ್ರೂ ಕೂಡ ಇರಾನ್ನ ಸುಮ್ಮನೆ ಬಿಡೋದಿಲ್ಲ. ಇನ್ನು 2 ವಾರಗಳಲ್ಲಿ ಸಂಪೂರ್ಣವಾಗಿ ಯುದ್ಧನೇ ಸ್ಟಾಪ್ ಆಗುತ್ತೆ. ಯಾಕಂತ ಅಂದ್ರೆ ಇರಾನ್ ಶರಣಾಗತಿ ಆಗತ್ತೆ ಅಂತ ಡೊನಾಲ್ಡ್ ಟ್ರಂಪ್ ಅವರು ಹೇಳ್ತಾ ಇರುವಂತ ಮಾತು. ಆದ್ರೆ ಇರಾನ್ ಯಾವುದಕ್ಕೂ ಕೂಡ ಬಗ್ತಾ ಇಲ್ಲ. ಈಗ ಆಲ್ರೆಡಿ ಆರ್ಥಿಕ ಯುದ್ಧವನ್ನ ಸಾರ್ತಾ ಇದೆ. ಮೇನ್ ಆಗಿ ಇಂಪಾರ್ಟೆಂಟ್ ಆಗಿ ಅಲ್ಲಿ ಸೌದಿ ಆಗಿರ್ಬೋದು, ಕತಾರ್ ಆಗಿರ್ಬೋದು, ಈ 2 ಟಾರ್ಗೆಟ್ ಮಾಡಿ ದಾಳಿಯನ್ನ ಮಾಡಿತ್ತು. ಯಾಕಂತ ಅಂದ್ರೆ ಅಮೆರಿಕದ ಆರ್ಥಿಕತೆ ವ್ಯವಸ್ಥೆಯೇ ನಿಂತಿರೋದು ಆ 2 ಪ್ರದೇಶಗಳ ಮೇಲೆ. ಹಾಗಾಗಿ ಯುಎಇಯ ಟಾರ್ಗೆಟ್ ಅಮೆರಿಕ ಆರ್ಥಿಕ ವ್ಯವಸ್ಥೆಗೆ ಹೊಡೆತವನ್ನ ಕೊಡುವಂಥದ್ದು. ಸರಿಸುಮಾರು 60 ಡ್ರೋನ್ಗಳನ್ನ ಇರಾನ್ ಹಾರಿಸಿದೆ. ಇರಾನ್ 60 ಡ್ರೋನ್ಗಳನ್ನ ತಡೆದ ಸೌದಿ ಅರೇಬಿಯಾ. ಅದರಲ್ಲೂ ಸೌದಿಯ ಪೂರ್ವ ಪ್ರಾಂತ್ಯಗಳನ್ನೇ ಗುರಿ ಮಾಡಲಾಗಿದೆ. ಪೂರ್ವ ಪ್ರಾಂತ್ಯದಲ್ಲಿರುವಂತಹ ಬಹುಪಾಲು ತೈಲ ಸೌಲಭ್ಯಗಳು, ಸಂಪನ್ಮೂಲ ರಫ್ತು ಟರ್ಮಿನಲ್ ಸಂಸ್ಕರಣಾ ಘಟಕ, ಸೌದಿಯಂತಹ ದೇಶಗಳಿಗೆ ಇಂಧನವೇ ಆರ್ಥಿಕ ಜೀವನಾಡಿ. ಕಳೆದ 24 ಗಂಟೆಗಳಲ್ಲಿ ಸೌದಿಯತ್ತ ಮುಗಿಬಿದ್ದಿದ್ದಾವೆ ಡ್ರೋನ್ಗಳು. ಇರಾನ್ನಿಂದ ಸೌದಿ ಮೇಲೆ ಡ್ರೋನ್ಗಳ ಸುರಿಮಳೆಯನ್ನೇ ಸುರಿಸಲಾಗ್ತಾ ಇದೆ. ಆರ್ಥಿಕ ಜೀವನಾಡಿ ಪೂರ್ವ ಪ್ರಾಂತ್ಯದಲ್ಲಿರುವಂತಹ ಬಹುಪಾಲು ತೈಲ ಸೌಲಭ್ಯಗಳು, ಆ ಒಂದು ಸಂಪನ್ಮೂಲಗಳು, ರಫ್ತು ಆಗಿರ್ಬೋದು, ಟರ್ಮಿನಲ್ ಆಗಿರ್ಬೋದು, ಸಂಸ್ಕರಣಾ ಘಟಕಗಳಾಗಿರ್ಬೋದು, ಸೌದಿಯಂತಹ ದೇಶಗಳಿಗೆ ಇಂಧನವೇ ಆರ್ಥಿಕ ಜೀವನಾಡಿ ಆಗಿರುತ್ತೆ. ಆ ಒಂದು ಪ್ರದೇಶಗಳನ್ನ ಟಾರ್ಗೆಟ್ ಮಾಡ್ತಾ ಇರುವಂತದ್ದು. ಅದರಲ್ಲೂ ಕೂಡ ಯುಎಇನಲ್ಲಿ ಅತಿ ಹೆಚ್ಚು ಅಮೆರಿಕ ಸೇನಾ ನೆಲೆ ಇದೆ. ಔದ್ಯೋಗಿಕ ವಲಯದಲ್ಲಿ ಯುಎಇ ಅಮೆರಿಕ ಸಂಬಂಧ ಕೂಡ ಚೆನ್ನಾಗಿದೆ. 2025ರಲ್ಲಿ ಅಮೆರಿಕಾಗೆ ಯುಎಇಯಿಂದ ಅತಿ ಹೆಚ್ಚು ಆದಾಯ ಕೂಡ ಬಂದಿತ್ತು. ಹಾಗಾಗಿ ಆ ಒಂದು ಪ್ರದೇಶವನ್ನ ಟಾರ್ಗೆಟ್ ಮಾಡಿದ್ರೆ ಎಲ್ಲೋ ಒಂದ್ ಕಡೆ ಈಗ ಆಲ್ರೆಡಿ ಅಮೆರಿಕಾದ ಆರ್ಥಿಕತೆ ಅನ್ನೋದು ಕುಗ್ಗೋಗಿದೆ, ಸಾಲವನ್ನ ಕೂಡ ಮಾಡ್ಕೊಂಡಿದೆ. ಆದ್ರೂ ಕೂಡ ಉದ್ದಟತನವನ್ನ ಡೊನಾಲ್ಡ್ ಟ್ರಂಪ್ ಅವರು ಮೆರಿತಾ ಇರುವಂತದ್ದು. ಹಾಗಾಗಿ ಇನ್ನು ಹೆಚ್ಚಿನದಾಗಿ ನಾವು ಆರ್ಥಿಕತೆಯನ್ನ ಕುಗ್ಸಿದ್ರೆ ಅದು ಇರಾನ್ಗೆ ಒಳಿತಾಗತ್ತೆ. ಇರಾನ್ಗೆ ಅದು ಪ್ಲಸ್ ಪಾಯಿಂಟ್. ಶಸ್ತ್ರಾಸ್ತ್ರಗಳಿದೆ, ಅದು ಕೂಡ ಕಡಿಮೆ ಆಗ್ತಾ ಇದೆ. ಈ ಕುರಿತಾಗಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಕೂಡ ತನ್ನ ಸೇನೆಯವ್ರಿಗೆ ಸೂಚನೆಯನ್ನ ಕೂಡ ಕೊಟ್ಟಿದ್ದಾರೆ, ಅದನ್ನ ದುಪ್ಪಟ್ಟು ಮಾಡ್ಕೊಳ್ಬೇಕು ಅಂತ. ಮತ್ತೊಂದ್ ಕಡೆನಲ್ಲಿ ಆರ್ಥಿಕತೆಯಲ್ಲೂ ಕೂಡ ನಾವು ಅವ್ರನ್ನ ಸಡಿಲಗೊಳಿಸಿದ್ರೆ ಎಲ್ಲೋ ಒಂದು ಕಡೆ ಅವ್ರು ಏನ್ ಅನ್ಕೊಳ್ತಾ ಇದ್ದಾರೆ ಅದಕ್ಕೆ ವಿರುದ್ಧವಾಗಿ ನಾವು ಹೋಗಬಹುದು ಅನ್ನುವ ನಿಟ್ಟಿನಲ್ಲಿ ಇದೀಗ ಯೋಚನೆಯನ್ನ ಕೂಡ ಮಾಡ್ತಾ ಇರುವಂತದ್ದು. ಹಾಗಾಗಿ ಕೆಲವೊಂದಷ್ಟು ಪ್ರದೇಶಗಳನ್ನ, ಅದರಲ್ಲೂ ಕೂಡ ಸೌದಿಯನ್ನ ಟಾರ್ಗೆಟ್ ಮಾಡಿ ದಾಳಿಯನ್ನ ಮಾಡ್ತಾ ಇರುವಂತದ್ದು. ಅಲ್ಲಿ ಇಂಧನವೇ ಆರ್ಥಿಕ ಜೀವನಾಡಿ ಆಗಿರುತ್ತೆ. ಅದರಿಂದಲೇ ಆ ಒಂದು ರಾಷ್ಟ್ರ ಎಲ್ಲೋ ಒಂದ್ ಕಡೆ ಬೆಳೀತಾ ಇರುತ್ತೆ. ಕಳೆದ 24 ಗಂಟೆಯಲ್ಲಿ ಸೌದಿಯತ್ತ ಹಲವು ಡ್ರೋನ್ಗಳು ಮುಗಿಬಿದ್ದಿದೆ. ಅದನ್ನ ತಡೆಯೋದ್ರಲ್ಲಿ ಅವರು ಕೂಡ ಎಲ್ಲೋ ಒಂದ್ ಕಡೆ ವಿಫಲ ಆಗ್ತಾ ಇದೆ. ಇರಾನ್ ತನ್ನ ಶಕ್ತಿಯನ್ನ, ಸಾಮರ್ಥ್ಯವನ್ನ ತೋರಿಸ್ತಾ ಇರುವಂತದ್ದು. 60 ಡ್ರೋನ್ಗಳನ್ನ ಸೌದಿ ಒಂದ್ ಕಡೆನಲ್ಲಿ ತಡೆದಿದ್ರು ಕೂಡ ಅತಿ ಹೆಚ್ಚಿನದಾಗಿ ಸೇನಾ ನೆಲೆ ಇರುವಂತದ್ದು ಸೌದಿನಲ್ಲಿ. ಹಾಗಾಗಿ ಎಲ್ಲೋ ಒಂದ್ ಕಡೆ ಇದು ಅಮೆರಿಕಾಗೆ ಹೊಡೆತ ಬೀಳುವಂತಹ ಲಕ್ಷಣಗಳು ಕೂಡ ಕಾಣಿಸ್ತಾ ಇದೆ. ಈ ಒಂದು ಸಂದರ್ಭದಲ್ಲಿ ಅತಿ ಹೆಚ್ಚಿನದಾಗಿ ಆದಾಯ ಕೂಡ ಬಂದಿತ್ತು. 2025ರಲ್ಲಿ ಅಮೆರಿಕಾಗೆ 468 ಲಕ್ಷ ಕೋಟಿ ವಿದೇಶಿ ಹೂಡಿಕೆ ಕೂಡ ಆಗಿತ್ತು. ಇದರಲ್ಲಿ 126 ಲಕ್ಷ ಕೋಟಿ ರೂಪಾಯಿ ಯುಎಇನಿಂದ ಬಂದಿತ್ತು. ಇದು ಮುಂದಿನ 10 ವರ್ಷದಲ್ಲಿ ಮಾಡಲಿರುವಂತಹ ಹೂಡಿಕೆ ಪ್ರಮಾಣ. ಹಾಗಾಗಿ ಆರ್ಥಿಕವಾಗಿ ಇರಾನ್ ಆರ್ಥಿಕವಾಗಿ ಅಮೆರಿಕವನ್ನ ಸಡಿಲಗೊಳಿಸಬೇಕು. ಅಮೆರಿಕ